ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಹೊಲಸು ಪದಗಳಿಂದ ನಿಂದಿಸುವಂತ ವ್ಯಕ್ತಿಗಳು ಹೆಂಗೆ ಮಿತ್ರ, ಬಹಳ ಜನ ಆ ಥರದವರು. ನಾನು ತನ್ವೀರನ್ನ ನೆನಪಿಸ್ಕೋತೀನಿ. ತನ್ವೀರ್ ಬಹಳ ಜೊತೆಯಲ್ಲಿ ನಿಂತರು. ನಾನು ಯಾವ ವಿಚಾರವನ್ನು ಹೇಳುವಾಗಲೂ ಕೂಡ ಅವರಿಗೊಂದು ಕಾಲ್ ಮಾಡಿದರೆ ಅದಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನು ಮಾಡ್ತಿದ್ರು. ಎಲ್ಲ ಯೂಟ್ಯೂಬರ್ಗಳು ಧರ್ಮಸ್ಥಳದ ವಿರುದ್ಧವಾಗಿ ಬಲವಾಗಿ ನಿಂತು ಯಾರ್ಯಾರ ಧರ್ಮಸ್ಥಳದ ಪರವಾಗಿ ಮಾತನಾಡ್ತಾರೋ ಅಂಥ ಅವರನ್ನ ವಾಚಾಮಗೋಚರವಾಗಿ ಬೈಯುವ ಹಂತದಲ್ಲೂ ಕೂಡ ನಮ್ಮ ವಿಕಾಸ ಮೈಸೂರಿನಲ್ಲಿ ನಿಂತುಕೊಂಡು ಹಗಲು ರಾತ್ರಿ ಕೆಲಸ ಮಾಡಿದ್ದಾನೆ. ಧರ್ಮಸ್ಥಳದ ಪರವಾಗಿ 4 ಮಾತು ಬರೆಯೋದಕ್ಕೆ ಅಂಜುತ್ತಾ ಇರುವಾಗ ಆ ಧರ್ಮಸ್ಥಳದ ಪರವಾಗಿ ಧೈರ್ಯವಾಗಿ ಬರೆಯೋದಕ್ಕೆ ಜಿತೇಂದ್ರ ಕುಂದೇಶ್ವರರು ಬಂದಿರಬಹುದು ಅಂತ ಅನ್ಕೋತೀನಿ. ನಾನು ಇವತ್ತು ನಿಂತ್ಕೊಂಡು ಕೆಲಸ ಮಾಡಿದವರಿದ್ದಾರೆ. ಅದನ್ನು ಬಿಟ್ಟು ಕೂಡ ಅನೇಕರು ಹೋರಾಟದ ಹಾದಿಯಲ್ಲಿ ಜೊತೆಯಲ್ಲಿ ನಿಂತ್ಕೊಂಡು ಇದು ಕೊನೆಗೆ ಮುಟ್ಟಿಸಲೇಬೇಕು ಅಂತ ಹಠ ಹಿಡಿದ ಎಲ್ಲರಿಗೂ ನಾನು ಹೇಗೆ ಧನ್ಯವಾದ ಹೇಳಲಿ. ಅಫ್ಕೋರ್ಸ್ ನಾನು ಅದಕ್ಕೆ ಸೇರಿದವನಲ್ಲ. ನಾನು ಮೊದಲೇ ಹೇಳಿದ್ದೀನಿ ನಿಮ್ಗೆ, ನಾನು ಕನ್ನಡ ಮ್ಯಾಟ್ರಿಮೋನಿಯಲ್ಲಿ ಹೇರಾಳವಾದ ಚಾಯ್ಸ್ ಇದೆ. ಲಕ್ಷಾಂತರ ಜನರಿಗೆ ನಮ್ಮ ಕನ್ನಡ ಮ್ಯಾಟ್ರಿಮೋನಿ ಮೂಲಕ ಮದುವೆ ಆಗಿದೆ. ಇದಕ್ಕಿಂತ ಬೇರೇನ್ ಬೇಕು? ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ. ಧರ್ಮಸ್ಥಳದವನಲ್ಲ, ನಾನೇನ್ ಜೈನರ ಕಮ್ಯುನಿಟಿಗೆ ಸೇರಿದವನಲ್ಲ. ಆದರೆ ಧರ್ಮಸ್ಥಳ ನನ್ನ ಹಿಂದೂ ಕಮ್ಯುನಿಟಿಗೆ ಸೇರಿದ್ದು. ಧರ್ಮಸ್ಥಳದ ಜೈನರು ನನ್ನ ಹಿಂದೂ ಸಮಾಜದ ಅವಿಭಾಜ್ಯ ಅಂಗ. ಧರ್ಮಸ್ಥಳ ನನ್ನ ಪಾಲಿನ ಶ್ರೀ ಕ್ಷೇತ್ರ. ಧರ್ಮಸ್ಥಳವನ್ನ ನನ್ನ ಇಡೀ ಪರಿವಾರ ನಂಬುತ್ತೆ. ಧರ್ಮಸ್ಥಳದಲ್ಲಿರುವಂತ ಖಾವಂದರನ್ನ, ವೀರೇಂದ್ರ ಹೆಗ್ಗಡೆಯವರನ್ನ ನನ್ನ ಮನೆಗಳಲ್ಲಿ, ನನ್ನ ಉತ್ತರ ಕನ್ನಡ ದಕ್ಷಿಣ ಕನ್ನಡದ ಮನೆಗಳಲ್ಲಿ ದೇವರು ಅಂತ ದೇವರ ಕೋಣೆಯಲ್ಲಿಟ್ಟಿದ್ದಾರೆ. ನೀವು ಇದರ ಆಘಾತಕ್ಕೆ ಬಂದರೆ ನಾವು ಸಹಿಸಲಾರೆವು ಅಂತ ಹೇಳಬೇಕಾದಂತ ಒಂದು ಅಗತ್ಯ ಇವತ್ತಿದೆ ಅಂತ. ಮಿತ್ರರೇ, ಇದು ಕೊನೆಯಾಗಬೇಕು ಅಂತಂದ್ರೆ ನಾವು ಬಲವಾಗಿ ನಿಲ್ಲಬೇಕು. ಒಂದಷ್ಟು ನಿರ್ಣಯಗಳನ್ನು ಅವ್ರು ಕೊಡ್ತಾರೆ, ನಂದೊಂದಷ್ಟು ನಿರ್ಣಯಗಳಿವೆ. ನಾನೊಂದಷ್ಟು ನಿಮ್ಮನ್ನು ಕೇಳ್ಕೊಳ್ಬೇಕು. ನೀವು ಇವತ್ತು ಮಾಡ್ತೀರಾ ಅಂತ ನನಗೆ ಹೇಳಬೇಕು ಅಷ್ಟೇ. ಚೌತಿ ಹತ್ತಿರಕ್ಕೆ ಬಂತು. ನನ್ನ ಮಿತ್ರರು ಒಂದು ಐಡಿಯಾ ಕೊಟ್ಟಿದ್ದಾರೆ, ನನಗೆ ಬಹಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಚೌತಿಯ ಪೆಂಡಾಲ್ನಲ್ಲಿ ಅಣ್ಣಪ್ಪನಿಗೋಸ್ಕರ ಒಂದು ಹುಂಡಿ ಇಡಿ. ಈ ಸಲ ಗಣೇಶನಿಗೆ ಬೇರೆ ಹುಂಡಿ ಇರಲಿ, ಅಣ್ಣಪ್ಪನಿಗೆ ಒಂದು ಹುಂಡಿ. ನಂದು ರಿಕ್ವೆಸ್ಟ್ ಇದು. ನಂಗೆ ಗೊತ್ತಿಲ್ಲ, ನೀವು ಮಾಡ್ಬೋದು ಬಿಡ್ಬೋದು. ಯಾರಿಗೋಸ್ಕರ ಗೊತ್ತಾ ಹುಂಡಿ? ಅಯ್ಯೋ, ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಈಗ ಸರಿ ಮಾಡೋದು ಇದನ್ನ ಅಂತ ಊರೂರಲ್ಲಿ ಅನ್ಕೊಳ್ತಿರ್ತಾರಲ್ಲ, ಅವ್ರಿಗೆ ಹೇಳಿ ಈ ಹುಂಡಿಗೆ ಹಣ ಹಾಕಿ ಇದನ್ನ ಅಣ್ಣಪ್ಪನಿಗೆ ಮುಟ್ಟಿಸ್ತೀವಿ. ಅಣ್ಣಪ್ಪ, ನಮ್ಮ ಜನ ಒಳ್ಳೆಯವರು, ಹಿಂಗಾಗಿ ತಪ್ಪು ತಿಳ್ಕೊಂಡಿದ್ದಾರೆ, ಕೋಪಿಸ್ಕೊಳ್ಬೇಡ ಅಂತ ಒಂದು ಹುಂಡಿ ಇಟ್ಟು ಆ ಹುಂಡಿಯಲ್ಲಿ ಹಣ ಕಲೆಕ್ಟ್ ಮಾಡಿ. ಎಲ್ರಿಗೂ ಹೇಳಿ, ಈ ಹುಂಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ಲವಲೇಶದಷ್ಟಾದರೂ ಧರ್ಮಸ್ಥಳದ ಕುರಿತಂತೆ ಅಪಚಿಂತನೆ ಬಂದಿದ್ರೆ, ವೀರೇಂದ್ರ ಹೆಗಡೆಯವರ ಕುರಿತಂತೆ ಕೆಟ್ಟ ಆಲೋಚನೆ ನಿಮ್ಮೊಳಗೆ ಬಂದಿದ್ರೆ ಆ ಹುಂಡಿಯಲ್ಲಿ ತಂದು ಹಣ ಹಾಕಿ ಅಂತ ಎಲ್ಲೆಲ್ಲಿ ಚೌತಿಯಲ್ಲಿ ಇಟ್ಟಿರ್ತೀರೋ ಒಂದು ಸಣ್ಣ ಹುಂಡಿ ಇಡಿ. ಯಾವ ಹಣ ಕಲೆಕ್ಟ್ ಆಗುತ್ತೋ ಆ ಹಣವನ್ನು ತೆಗೆದುಕೊಂಡು ಧರ್ಮಸ್ಥಳಕ್ಕೆ ಹೋಗೋಣ. ಧರ್ಮಸ್ಥಳದಲ್ಲಿ ಅಣ್ಣಪ್ಪನ ಮುಂದೆ ಇಟ್ಟು ನಮ್ಮ ಜನ ಬಹಳ ಒಳ್ಳೆಯವರಪ್ಪ, ಧರ್ಮಸ್ಥಳದ ಕ್ಷೇತ್ರಕ್ಕೋಸ್ಕರ ಜೊತೆ ನಿಂತಿದ್ದಾರೆ ಅಂತ ಹೇಳುವ ಪ್ರಯತ್ನ ಮಾಡೋಣವಾ? ಇದನ್ನ ಮಾಡೋಣವಾ? ನಾನು ನಮ್ಮ ಗಣೇಶನಿಂದಲೇ ಶುರು ಮಾಡ್ತೀನಿ. ನಮ್ಮ ಗಣೇಶನ ಮುಂದೆ ಹುಂಡಿ ಇಡ್ತೀವಿ. ಅಫ್ಕೋರ್ಸ್ ನಾನಾಗ್ಲಿ, ನಮ್ಮ ಯಾವ ಕಾರ್ಯಕರ್ತರಾಗ್ಲಿ ಒಂದೇ ಒಂದು ದಿನವೂ ಕೂಡ ಅಪನಂಬಿಕೆಯಿಂದ ಇದ್ದವರಲ್ಲ. ಸ್ಟಿಲ್ ಯಾವತ್ತಾದ್ರೂ ಒಂದು ಸಣ್ಣದ್ದು ನುಸುಳಿರಬಹುದು ಎನ್ನುವಂತ ಅನುಮಾನ ಇದೆಯಲ್ಲ, ಅದನ್ನು ಪ್ರಾಯಶ್ಚಿತ್ತದ ಮೂಲಕ ಕ್ಲಿಯರ್ ಮಾಡ್ಕೊಳ್ಳಿಕ್ಕೆ ನಾನು ಸಿದ್ಧವಾಗಿದ್ದೀನಿ. ನಂದು ಇನ್ನೊಂದು ಅಪೇಕ್ಷೆ ಇದೆ. ನಂಗೆ ಗೊತ್ತಿಲ್ಲ, ವಸಂತರು, ಮಹೇಶು, ನಮ್ಮ ಪುನೀತು, ಎಲ್ಲರೂ, ಕೀರ್ತಿ, ಎಲ್ಲರೂ ನಡೆಸ್ಕೊಡ್ಬೇಕು ಅಂತ. ನಾವೆಲ್ಲರೂ ಒಂದು ಪಾದಯಾತ್ರೆ ಮಾಡ್ಬೇಕ್ರಿ. ಒಂದು ಪಾದಯಾತ್ರೆ ಮಾಡೋಣ. ಇವತ್ತು ಬೆಂಗಳೂರಿನಲ್ಲಿ ಸೇರಿದ್ವಲ್ಲ, ಬೆಂಗಳೂರಿನಿಂದ ಹೊರಡಬೇಕು. ದಾರಿಯುದ್ದಕ್ಕೂ ಕೂಡ ಜನರನ್ನ ಸೇರಿಸ್ಕೊಳ್ತಾ ಹೋಗಬೇಕು. ಒಂದು ಮಹಾಯಾತ್ರೆ ಆಗಬೇಕು. ಕನ್ನಡಿಗರ ನಂಬರ್ 1 ಚಾಯ್ಸ್ ಕನ್ನಡ ಮ್ಯಾಟ್ರಿಮೋನಿ.